ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಈ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಎಲ್ಲ ಬಿಗಿನರ್ಸ್ಗೂ ಈಸಿಯಾಗಿ ಡಿಸೈನ್ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಬೋದು, ಕಟ್ ಮಾಡ್ಬೋದು. ಆ ಈಸಿ ಮೆಥಡಲ್ಲಿ ತುಂಬ ಟಿಪ್ಸ್ಗಳ ಜೊತೆಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ನಿಮಗೆ ನೀಟಾಗಿ ಡಿಸೈನ್ ಬ್ಲೌಸ್ನ ಮನೆಯಲ್ಲೇ ಇದ್ದು ನೀವು ಕಲಿಬೋದು. ಹೊರಗಡೆ ಹೋಗಿ ಕಲಿಬೇಕು ಅಂದರೆ ಡಿಸೈನ್ ಬ್ಲೌಸ್ ಕೋರ್ಸ್ ಅಂದರೆ ಎಷ್ಟಿರುತ್ತೆ ಅಂತ ಸಿಟಿ ಕಡೆ ಇರೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ. 5,000ವರೆಗೂ ಇರುತ್ತೆ ಫೀಸ್. ನೀವು ಫ್ರೀಯಾಗಿ ಕಲಿಬೋದು ನೋಡಿ. ತುಂಬಾ ನಾನು ನೋಟ್ಸ್ ಮೆಥಡಲ್ಲೇ ನಿಮಗೆ ಹೇಳ್ಕೊಡ್ತಾ ಇರೋದು. ಈ ಕಡೆ ಇರೋದು ಕ್ಯಾನ್ವಾಸ್, ಈ ಕಡೆ ಇರೋದು ಬಾಡಿ ಮೆಜರ್ಮೆಂಟ್, ಎರಡೂ ನಾನು ನೀಟಾಗಿ ಇದರಲ್ಲಿ ಬರ್ಕೊಂಡಿದ್ದೀನಿ. ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋಗೊಂದು ಖಂಡಿತ ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಏನಾದರೂ ಹೆಚ್ಚಿಗೆ ಲೈಕ್ಸ್ ಬಂತು ಅಂದರೆ ಖಂಡಿತ ನಾನು ನಾನು ನೋಟ್ಸ್ ಬರೆದಿದ್ದೀನೋ ಈ ಡಿಸೈನ್ ಬ್ಲೌಸು ನೋಟ್ಸ್ದು ನಾನು ಕಮ್ಯುನಿಟಿ ಪೋಸ್ಟಿಗೆ ಹಾಕ್ತೀನಿ. ಹೆಚ್ಚಿಗೆ ಲೈಕ್ಸ್ ಬಂದರೆ ಮಾತ್ರ, ಇಲ್ಲಾಂದರೆ ಇಲ್ಲ. ನೋಡಿ, ಈಗ ನಾನು ಏನೇನು ಬರೆದಿದ್ದೀನಿ ಅನ್ನೋದನ್ನು ನಿಮಗೆ ನೀಟಾಗಿ ಹೇಳ್ತೀನಿ. ನಾನು ಹೇಳೋದನ್ನೇ ನೀವು ನಿಮ್ಮ ನೋಟ್ಸಲ್ಲಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಇದು ಬ್ಲೌಸ್ದು ಫುಲ್ಲು ಮೆಜರ್ಮೆಂಟು ಈ ರೀತಿಯಾಗಿ ಕಟಿಂಗ್ ಬರುತ್ತೆ. ಇದು ಬ್ಲೌಸ್ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ. ಇದು ಏನಿದೆ ಡೀಪ್ ನೆಕ್ ಇರೋವಂಥ ಡಿಸೈನ್ ಅಲ್ಲ, ಇದು ಬೋಟ್ ನೆಕ್ ಇರೋವಂಥ ಡಿಸೈನು. ಬೋಟ್ ನೆಕ್ಗೆ ನಾವು ಹಿಂದ್ಗಡೆ ಈ ರೀತಿ ಕ್ಯಾನ್ವಾಸ್ ಹಾಕಿ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ರೆಡಿ ಆದಮೇಲೆ ಈ ರೀತಿ ಇರುತ್ತೆ ಬ್ಲೌಸು. ಇದು ನಾವು ಈ ರೀತಿ ಕ್ಯಾನ್ವಾಸ್ನ ಹಾಕಬೇಕಾಗತ್ತೆ. ನೋಡಿ, ಕ್ಯಾನ್ವಾಸ್ ಅಂದರೆ ಈ ರೀತಿಯಾಗಿರುತ್ತೆ. ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗಾದರೂ ನಾವು ತೋರಿಸ್ಬೇಕಲ್ಲ, ಹಾಗಾಗಿ ಕ್ಯಾನ್ವಾಸ್ ಪೇಪರು ಈ ರೀತಿಯಾಗಿರುತ್ತೆ. ಒಂದು ಕಡೆ ನೋಡಿ ಶೈನಿಂಗ್ ಇರುತ್ತೆ, ಈ ಕಡೆ ನೋಡಿ ಶೈನಿಂಗಲ್ಲಿ ಇರುತ್ತೆ. ಇದು ಈ ಕಡೆ ಏನಿದೆ ಶೈನಿಂಗ್ ಇರೋದಿಲ್ಲ. ನೀವೇನಾದರೂ ಐರನ್ ಮಾಡಬೇಕಂದ್ರೆ ಈ ಕಡೆ ಏನು ಶೈನಿಂಗ್ ಇರುತ್ತೋ ಈ ಕಡೆಗೆ ಐರನ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕ್ಯಾನ್ವಾಸ್ ಕೂಡ ಬೇಕಾಗುತ್ತೆ. ಮೊದಲಿಗೆ ನೋಡಿ ಮೆಜರ್ಮೆಂಟ್ ಹೇಳ್ತೀನಿ ನಾನು ಇದ್ರದ್ದು. ಇದು 0 ಇಂದ 1 ಏನಿದೆ ಬ್ಲೌಸಿನ ಫುಲ್ ಉದ್ದ 14 ಇಂಚು ಉದ್ದ ಇದೆ. ಹಾಗೆಯೇ 0 ದಿಂದ 2 ಏನಿದೆ ಶೋಲ್ಡರ್ ಇದೆ. ಶೋಲ್ಡರು 7 ಇಂಚು ನಾನು ಶೋಲ್ಡರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಎಲ್ಲ ಸೇರಿಸಿನೇ ತೊಗೊಂಡಿರುವಂಥದ್ದು, ಯಾವುದೇನು ಹೆಚ್ಚಿಗೆ ಸೇರಿಸ್ತಾ ಇಲ್ಲ ಇದರಲ್ಲಿ. ನಂತರ ಏನಿದೆ 2 ರಿಂದ 3, ಈ 2 ರಿಂದ 3 ಇಂಪಾರ್ಟೆಂಟು. ಇದು ಶೋಲ್ಡರ್ ಡೌನ್. ಈ ಥರ ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಹೈ ನೆಕ್ಕು ಸ್ಟಿಚ್ ಮಾಡಬೇಕಾದ್ರೆ ಖಂಡಿತ 1/2 ಇಂಚು ಡೌನಿಂಗ್ ಅನ್ನೋದು ತೊಗೊಳ್ಳೇಬೇಕು. ಬೋಟ್ ನೆಕ್ಕಲ್ಲಂತೂ ನೀವೇನಾದರೂ ಮಿಸ್ ಮಾಡಿದ್ರಿ ಅಂದರೆ ಅದು ಫಿಟ್ಟಿಂಗ್ ಕತ್ತತ್ರ ನೀಟಾಗಿ ಕೂರೋದಿಲ್ಲ. ಹಾಗಾಗಿ 1/2 ಇಂಚು ಮಾತ್ರ ಶೋಲ್ಡರ್ ಡೌನಿಂಗ್ನ ತೊಗೊಳ್ಳೇಬೇಕು. ಅದನ್ನು ಬರೆದಿದ್ದೀನಿ ನೋಡಿ ನಾನು. 3 ರಿಂದ 4 ಅರ್ಧ ಇಂಚು ಅಂದರೆ ಶೋಲ್ಡರ್ ಡೌನ್ಗೆ ತೊಗೊಂಡಿರೋದು. 2 ರಿಂದ 4, ಈ 2 ಏನಿದೆ ಈ 2 ರಿಂದ 4 ಇದಕ್ಕೇನಿದೆ ಕಂಕುಳು ಅಥವಾ ಹಾರ್ಮೋಲ್, ಅದು ಕೂಡ ನಾನು 7 ಇಂಚಿಗೆ ತೊಗೊಂಡಿದ್ದೀನಿ. ಇದು ಫುಲ್ ಸ್ಲೀವ್ ಆಗಿರೋದ್ರಿಂದ ಇದನ್ನು ನಾವು 6 ಇಂಚು ಹಾಫ್ ಸ್ಲೀವ್ ಏನಾದರೂ ಇತ್ತು ಅಂದರೆ ಈ ಥರ ಡಿಸೈನು ಬೋಟ್ ನೆಕ್ಕಲ್ಲಿ 1/2 ಇಂಚು ಹಾಫ್ ಸ್ಲೀವ್ ಇತ್ತು ಅಂದರೆ ನೀವು ಇದನ್ನು 6.5 ಬೇಕಿದ್ದರೆ ತೊಗೋಬೋದು. ಇದರಲ್ಲಿ ನಾನು ಫುಲ್ ಸ್ಲೀವ್ನ ತೊಗೊಂಡಿರೋದ್ರಿಂದ ನಾನು ಹಾರ್ಮೋಲ್ ಕೂಡ ಇದನ್ನು 7 ಇಂಚಿಗೆ ತೊಗೊಂಡಿದ್ದೀನಿ. ನಂತರ 2 ರಿಂದ 9, ಈ 2 ರಿಂದ 9 ಈ ಕಡೆ ಏನಿದೆ ನೋಡಿ, ಇದು ಶೋಲ್ಡರ್ ಪಟ್ಟಿ ಎಷ್ಟು ಬರ್ತಾ ಇದೆ 3 ಇಂಚಿಗೆ ನಾನು ತೊಗೊಂಡಿದ್ದೀನಿ. 0 ದಿಂದ 8 ಅಂದರೆ 0 ದಿಂದ 8 ನೆಕ್ ಲೆಂತ್ ಅಂದರೆ ಅದು ಎಷ್ಟಿದೆ 3 ಇಂಚು. ಬ್ಯಾಕ್ ನೆಕ್ಕಲ್ಲಿ ಡೀಪ್ ಇರೋದು ಇದು 3 ಇಂಚಲ್ಲಿ ಇದೆ. ಇದು 8 ರಿಂದ 7 2 ಇಂಚು ಡಿಸೈನ್ಗಾಗಿ. ಇಲ್ಲಿಂದ ನೀವು 2 ಇಂಚವರೆಗೂ ತೊಗೋಬೋದು, ಅಥವಾ ಈ ಡಿಸೈನ್ನೇ ಈ ಮೇಲಕ್ಕವರೆಗೂ ತೊಗೋಬೋದು. ನೋಡಿ, ಇಲ್ಲೇನಿದೆ ಈ ಡಿಸೈನು ನೀವಿಲ್ಲಿ ಬೇಕಿದ್ದರೆ 2 ಇಂಚ್ವರೆಗೂ ಇಲ್ಲಿ ಗ್ಯಾಪ್ನ ಮಾಡ್ಬೋದು. ಇಲ್ಲಿ 2 ಇಂಚು, 1 ಇಂಚು, ಅರ್ಧ ಇಂಚು ಎಷ್ಟು ಬೇಕಿದ್ರೂ ಗ್ಯಾಪ್ ಮಾಡ್ಬೋದು. ಗ್ಯಾಪ್ ಬೇಡ ಅನ್ನೋ ಹಾಗಿದ್ದರೆ ಇದನ್ನು ನೀವು ಇಲ್ಲಿವರೆಗೂ ಕೂಡ ಈ ಡಿಸೈನು ಇಲ್ಲಿ ಏನಿದೆ 2 ಇಂಚ್ ಗ್ಯಾಪು ಇಲ್ಲಿಂದ ಬೇಕಿದ್ದರೂ ಈ ಅರ್ಧ ಇಂಚು ಮಾರ್ಜಿನ್ ಅಷ್ಟೇ ಬಿಟ್ಟು ನಾವು ತೊಗೋಬೋದು. ಅದು ಸ್ಟಿಚಿಂಗಲ್ಲಿ ಹೇಗೆ ಅಂತ ನಾನು ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ನಂತರ 0 ದಿಂದ 10, ಈ 0 ದಿಂದ 10 ಏನಿದೆ ಫುಲ್ಲು ನಮಗೆ ನೆಕ್ ಎಷ್ಟಿದೆ 10 ಇಂಚು ಉದ್ದ ಇದೆ. ನಮಗೆ 10 ಇಂಚು ನೆಕ್ಕಲ್ಲಿ ನಾವು ಈ ಡಿಸೈನು ಬೋಟ್ ನೆಕ್ಕು ಎರಡೂ ಕೂಡ ತೆಗಿಬೇಕಾಗುತ್ತೆ. ನಂತರ 7 ರಿಂದ 10 ಎಷ್ಟಿದೆ ಈ 7 ರಿಂದ 10 ಏನಿದೆ ಇದು 5 ಇಂಚು ನಮಗೆ ಡಿಸೈನ್ ಇರುತ್ತೆ. ನೋಡಿ 3 ಇಂಚು ನಮಗೆ ಇಲ್ಲಿ ಬೋಟ್ ನೆಕ್ದು ನೆಕ್ ಬರುತ್ತೆ, 2 ಇಂಚು ಗ್ಯಾಪ್ ಬರುತ್ತೆ.
10 ಇಂಚ್ವರೆಗೂ ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಬೇಕಿದ್ದರೆ ನೀವು ಇದನ್ನು ಹೇಳಿದ್ನಲ್ಲ ನಾನು ಮೇಲಕ್ಕೂ ತೊಗೋಬೋದು, ಅದು ನಿಮ್ಮ ಇಷ್ಟ, ಯಾವ ಥರ ಬೇಕಿದ್ದರೂ ಇದರಲ್ಲಿ ಚೇಂಜ್ ಮಾಡ್ಕೋಬಹುದು. ಅದನ್ನು ನಾನು ಸ್ಟಿಚಿಂಗಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನಂತರ 14ರಿಂದ 6 14ರಿಂದ ಈ 14ರಿಂದ 6 ಎಷ್ಟಿದೆ ಸುತ್ತಳತೆ? 8 + 2 ಇಂಚು ಅಂದರೆ ಟೋಟಲ್ 10 ಇಂಚು. 8 ಇಂಚ್ ಅಂದರೆ 8 4 32 ಸೈಜಿಂದ ಇದು. ನಂತರ ವೇಸ್ಟ್ ಬಂದು ನಮಗೆ ಎಷ್ಟಿದೆ? 6 + 1 + 2 ನೋಡಿ, 6 + 1 + 2. ಇದಕ್ಕೆ ನಾವು 3 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಬ್ಯಾಕಲ್ಲಿ 1 ಇಂಚು ಡಾಟ್ಸ್ಗಾಗಿ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗಾಗಿ, ಅಂದರೆ 6 4 24. ಇದು ವೇಸ್ಟ್, ಇದು ಚೆಸ್ಟ್ ಬರುತ್ತೆ, ಇದು ವೇಸ್ಟ್. ನಂತರ ಟಕ್ಸ್ ಪಾಯಿಂಟ್ ಅಂದರೆ ಬ್ಯಾಕ್ ನೆಕ್ಕಲ್ಲಿ ಟಕ್ಸ್ ಹಿಡಿತೀವಲ್ಲ ಅದು ಬಂದು ನಮಗೆ 1 ಇಂಚ್ ಇರುತ್ತೆ. ನಂತರ ಇದು ಉದ್ದ ಎಷ್ಟಿದೆ? 3.5 ಇಂಚಿಗೆ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಎಲ್ಲದರದ್ದು ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದೇ ಹೇಳ್ತೀನಲ್ಲ ನಾನು, ನೀವು ಆದಷ್ಟು ಸ್ಕ್ರೀನ್ನ ದೊಡ್ಡದು ಮಾಡ್ಕೊಂಡು ನೋಡಿದ್ರಿ ಅಂದರೆ ನಿಮಗೆ ಇದು ಸ್ಕ್ರೀನ್ಶಾಟ್ ತೆಗಿಯೋಕ್ಕೂ ಈಸಿ ಆಗುತ್ತೆ. ನಿಮಗೆ ಬರ್ಕೊಳ್ಳೋದಕ್ಕೆ ಕೂಡ ಅದನ್ನು ನೋಡಿ ನಿಮ್ಮ ಡೈರಿಯಲ್ಲಿ ಬರ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಅದು ಈ ರೀತಿಯಾಗಿ ಈ ಡಿಸೈನಿಗೆ ಇಷ್ಟೆಲ್ಲ ಅಳತೆ ಬರುತ್ತೆ. ನಂತರ ನೋಡಿ ಕ್ಯಾನ್ವಾಸ್ನ ಕಟ್ ಮಾಡೋದು ಹೇಗೆ, ಇದು ಮೇಯ್ನ್ ಇಂಪಾರ್ಟೆಂಟ್. ಬಿಗಿನರ್ಸ್ ಕಲಿತಾ ಇದ್ದರೆ ನೀವು ಯಾವ ಕಾರಣಕ್ಕೂ ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟು ತುಂಬಾ ಇದು ನಿಮಗೆ ಯೂಸ್ ಆಗುತ್ತೆ. ಇದು ಒಂದೇ ಅಲ್ಲ, ಇದರಲ್ಲಿ ಎಷ್ಟು ಥರ ನೆಕ್ ಡಿಸೈನ್ ಬೇಕಿದ್ರೂ ನಾವು ತೆಗಿಬೋದು. ಈಗ ಟ್ರೆಂಡಲ್ಲಿರೋದಂದರೆ ಈ ಥರ ನೆಕ್ಕು, ಇಲ್ಲಿ 1 ಬಟನ್ ಬರುತ್ತೆ, ಕೆಳಗಡೆ 2 ಬಟನ್ ಬರುತ್ತೆ. ಅಂದರೆ ಹುಕ್ ಬರೋದಿಲ್ಲ, ಶೋ ಬಟನ್ ಮಾತ್ರ ಬರುತ್ತೆ. ಹಾಗಾಗಿ ಇದೇ ನೆಕ್ಕು ನಿಮಗೆ ಜಾಸ್ತಿ ಟ್ರೆಂಡಲ್ಲಿರೋದು. ಈಗ ನೋಡಿ 0 to 1 ಉದ್ದ 7 ಇಂಚಿದೆ. 0 ಇಂದ 1 ಫುಲ್ ಉದ್ದ 7 ಇಂಚಿಗೆ ತೊಗೊಂಡಿದ್ದೀನಿ. ನಾನು ಇಲ್ಲಿ 5 ಇಂಚಿಗೆ ಈ ಡಿಸೈನ್ನ ಕ್ರಿಯೇಟ್ ಮಾಡ್ತಾ ಇರೋದು. ಈ ಡಿಸೈನ್ ಏನಿದೆ ಇದು ಒಳಗಡೆ ಈ ಡಿಸೈನ್ ಕ್ರಿಯೇಟ್ ಮಾಡ್ತಾ ಇರೋದು 5 ಇಂಚಿಗೆ. ಆದ್ರೂ ನಾವು ಒಂದು 2 ಇಂಚಾದರೂ ಖಂಡಿತ ಎಕ್ಸ್ಟ್ರಾ ತೊಗೊಳ್ಳೇಬೇಕು. 7 ಇಂಚಿದೆ, ಇದ್ರದ್ದು ಅಗಲ ಬಂದು 12 ಇಂಚಿದೆ. ಅಗಲ ಅಂದರೆ ಇದು 1ರಿಂದ 2 ಅಗಲ ನೋಡಿ. ಇದು ಎಲ್ಲನೂ ನೀವು ನಾನು ಏನು ಹೇಳ್ತೀನೋ ನೀವು ಅದೇ ರೀತಿಯಾಗಿ ನಿಮ್ಮ ನೋಟ್ಸಲ್ಲಿ ನೀವು ಬರ್ಕೊತಾ ಹೋಗಿ. ಇಲ್ಲಾಂದರೆ ಸ್ಕ್ರೀನ್ ದೊಡ್ಡದು ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಕೂಡ ನೀವು ಬರ್ಕೋಬಹುದು. ಆಮೇಲೆ ನೋಡಿ 0 ಇಂದ 3 ಉದ್ದ ಅರ್ಧ ಇಂಚು, 1.5 ಇಂಚು. ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಬಿಟ್ಟು ನಾವು ಫಸ್ಟ್ನೇ ಮಾರ್ಕ್ನ ಮಾಡಬೇಕಾಗುತ್ತೆ. ಅಗಲ 0 ಇದೆ. ಇದು ಇಲ್ಲಿ ನೋಡಿ ಯಾವುದೇ ರೀತಿ ಇಲ್ಲ, ಇದು ಕರೆಕ್ಟಾಗಿ ಇದಕ್ಕೆ ಟಚ್ ಆಗುತ್ತೆ. ನಂತರ 3ರಿಂದ 5 ಉದ್ದ 1 ಇಂಚಿದೆ, ಅಗಲ ಬಂದು 1/4 ಇಂಚಿದೆ. ಅಂದರೆ ನೋಡಿ ಈಗ ಈ ಡಿಸೈನ್ ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ನಮಗೆ 1/4 ಇಂಚ್ ಇರಬೇಕು. ನಂತರ 5ರಿಂದ 6 3ರಿಂದ 6 ಏನು ಬರ್ತಾ ಇದೆ? ಇದು 2 ಇಂಚು ಉದ್ದ ಇದೆ, 2/4 ಇಂಚು ಅಗಲ ಇದೆ. ಇದು ನೋಡಿ ಇಲ್ಲಿಂದ ಇದು 1/4ಗಾಯಿತು, ಇಲ್ಲಿಂದ 2/4ಗಾಯಿತು. ಆಮೇಲೆ 3ರಿಂದ 7 ಇಲ್ಲಿಂದ ಇಲ್ಲಿಗೆ 7 ಇಂಚು. ಇದು ಏನಿದೆ ನಮಗೆ ಉದ್ದ 3 ಇಂಚಿಗಿದೆ. ಅಂದರೆ ಇದ್ರದ್ದು ಉದ್ದ 3 ಇಂಚಿದೆ, ಇದ್ರದ್ದು ಅಗಲ ಬಂದು ಇಲ್ಲಿ 3/4 ಇಂಚಿಗೆ ಇದೆ. ಅಂದರೆ ನೋಡಿ ಇದು ಅಗಲ, ಇದು ಏನಿದೆ ಈ ರೀತಿ ಬರೋದೆಲ್ಲ ಉದ್ದ ಆಗಿರುತ್ತೆ, ಈ ರೀತಿ ಇರೋದೆಲ್ಲ ಅಗಲ ಆಗಿರುತ್ತೆ. ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ನಂತರ 3ರಿಂದ 4 ಈ 3ರಿಂದ 4 ಏನಿದೆ ಫುಲ್ ಉದ್ದ. ಡಿಸೈನ್ಗೆ ನಾವು ತೊಗೊಳ್ತಾ ಇರೋದು ಎಷ್ಟು ಇಂಚು? 5 ಇಂಚು ಉದ್ದ ತೊಗೊಳ್ತಾ ಇರೋದು. ಅಗಲ ಬಂದು 3/4 ಇಂಚಿಗೆ ತೊಗೊಂಡಿರೋದು. 4ರಿಂದ 8 1 ಇಂಚು ಎಕ್ಸ್ಟ್ರಾ. ನೋಡಿ ನಾನು ಯಾವ ರೀತಿ ಇಲ್ಲಿ ಈ ಫಸ್ಟು ಡಿಸೈನ್ ಏನು ಕ್ರಿಯೇಟ್ ಮಾಡಿರ್ತೀವೋ ಅದಕ್ಕೆ ಸುತ್ತು ನಾವು 1 ಇಂಚು ಎಕ್ಸ್ಟ್ರಾ ಕ್ಯಾನ್ವಾಸ್ನ ತೊಗೋಬೇಕಾಗುತ್ತೆ. ನೋಡಿ ಅದನ್ನು ಕೂಡ ನಾನು ನಿಮಗೆ ಅರ್ಥ ಆಗಲಿ ಅಂತಲೇ ಇಲ್ಲಿ ಬರೆದಿದ್ದೀನಿ. ನಾನೀಗ ನಿಧಾನಕ್ಕೆ ಓದ್ತೀನಿ, ಅದನ್ನು ನೀವು ಒಂದಲ್ಲ 2 ಸಲ ವಿಡಿಯೋ ನೋಡಿ ಆದರೂ ನಿಮ್ಮ ನೋಟ್ಸಲ್ಲಿ ನೀವು ಬರ್ಕೊಳ್ಳಿ. ಮೊದಲಿಗೆ ಕ್ಯಾನ್ವಾಸ್ 2 ಫೋಲ್ಡಿಂಗ್ ಮಡಿಸಬೇಕು. ನೋಡಿ ಈ ಕ್ಯಾನ್ವಾಸ್ ಏನಿದೆ ಈ ರೀತಿ ಇರುತ್ತಲ್ಲ, ಇದನ್ನು ಈ ಥರ ಎರಡು ಅಂದರೆ ಒಂದು ಸ್ಟೆಪ್ ಇದನ್ನು ಮಡಚಬೇಕು. ಇದು ಮಡಚಿದಾಗ ನೋಡಿ ಈ ರೀತಿ ಇರುತ್ತೆ. ನಂತರ ನಮ್ಮ ಕಡೆ ಫೋಲ್ಡಿಂಗ್ ಇರಬೇಕು. ನಾವು ಯಾವುದೇ ಡಿಸೈನ್ ತೆಗಿಲಿ ಈ ಫೋಲ್ಡಿಂಗ್ ಅನ್ನೋದು ನಮ್ಮ ಕಡೆ ಇರಬೇಕು.
ನಮ್ಗೆ ಅಪೋಸಿಟ್ಟು ಈ ರೀತಿ ಓಪನ್ ಇರೋದು ಇರಬೇಕು. ಯಾವುದೇ ಡಿಸೈನ್ ಹಾಕಿದರೂ ಅಷ್ಟೇ ಮೇಲೆಯಿಂದ 1.5 ಇಂಚಿಗೆ ಮಾರ್ಕ್ ಮಾಡಿ. ಅಂದರೆ ಮೇಲೆಯಿಂದ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಾವು ಮಾರ್ಕ್ ಮಾಡಿ ಅಲ್ಲಿಂದ ಡಿಸೈನ್ ಉದ್ದ ಅಗಲ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಬೇಕು. ನಮಗೆ ಹೇಳಿದ್ನಲ್ಲ ನಾನಿಲ್ಲಿ 5 ಇಂಚು ಉದ್ದ 3/4 ಇಂಚು ಅಗಲ ಇಷ್ಟು ನಾವು ಇದರಲ್ಲಿ ಡಿಸೈನ್ನ ತೆಗಿಬೇಕಾಗತ್ತೆ. ಇದೇ ಡಿಸೈನ್ ಅಂತಲ್ಲ, ಇದರಲ್ಲಿ ಯಾವ ರೀತಿ ಡಿಸೈನ್ ಬೇಕಿದ್ರೂ ತೆಗಿಬೋದು. ನೀವೇನಾದರೂ ಖಂಡಿತ ಹೆಚ್ಚಿಗೆ ಲೈಕ್ಸ್ ಕೊಟ್ರಿ ಅಂದರೆ ಒಂದು ವಿಡಿಯೋದಲ್ಲಿ ಫುಲ್ಲು ನಾನು ಈ ರೀತಿ ಕ್ಯಾನ್ವಾಸಲ್ಲಿ ಎಷ್ಟು ಥರ ಡಿಸೈನ್ ನೆಕ್ಕಿದೆಯೋ ಅದನ್ನೆಲ್ಲ ನಾನು ನೋಟ್ಸ್ ಬರೆದು ನಿಮಗೆ ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡೋದು ತೋರಿಸ್ತೀನಿ. ಇದೇನು 1 ಮೀಟ್ರ್ ಒಂದು 20 ರೂಪಾಯಿ ಇರುತ್ತೆ ಅಷ್ಟೇ, ಇದೇನು ಹೆಚ್ಚಿಗೆ ಇಲ್ಲ. ನೀವು ಕಲಿಯೋರಾಗಿದ್ದರೆ 1 ಮೀಟ್ರ್ ತೊಗೊಂಡು ಬಂದ್ರಿ ಅಂದರೆ ಸಾಕಷ್ಟು ಒಂದು 20 ಬ್ಲೌಸ್ಗಿನ್ನ ಹೆಚ್ಚಿಗೆ ನೀವು ಅದರಲ್ಲಿ ಡಿಸೈನ್ನ ಕಲಿಬೋದು. ಮಾರ್ಕ್ ಮಾಡಬೇಕು. ಯಾವ ತರಹ ಡಿಸೈನ್ ಬೇಕೋ ಅದೇ ತರಹ ಮಾರ್ಕ್ ಮಾಡಿ ಡಿಸೈನ್ ಮಾಡಿರುವ ಮಾರ್ಕಿಂದ 1 ಇಂಚು ಬಿಟ್ಟು ಸುತ್ತು ಮಾರ್ಕ್ ಮಾಡಬೇಕು. ನೋಡಿ ಹೇಳಿದ್ನಲ್ಲ, 1 ಇಂಚು ಹೆಚ್ಚಿಗೆ ಎಲ್ಲ ಕಡೆ ಸುತ್ತು ನಾವು 1 ಇಂಚು ಹೆಚ್ಚಿಗೆ ಮಾರ್ಕ್ ಮಾಡಬೇಕು. ಹೆಚ್ಚಿಗೆ 1 ಇಂಚು ಮಾರ್ಕಿಗೆ ಕಟ್ ಮಾಡಬೇಕು. ಈಗ ನಾವೇನು ಎಕ್ಸ್ಟ್ರಾ ಈಗ ಇಲ್ಲಿ ಕಟ್ ಮಾಡಿರ್ತೀವಲ್ಲ ಇದನ್ನು ಕಟ್ ಮಾಡ್ಕೋಬಾರ್ದು. ಈ ಮಾರ್ಕಿಂಗು ಇದೇ ರೀತಿ ಇರಬೇಕು. ಈ ಕಡೆ ಎಕ್ಸ್ಟ್ರಾ 1 ಇಂಚು ಬಿಟ್ಟಿರ್ತೀವಲ್ಲ ಅದನ್ನು ಮಾತ್ರ ನಾವು ಕಟ್ ಮಾಡಬೇಕಾಗತ್ತೆ. ನೋಡಿ ಇದಿಷ್ಟು ನಿಮಗೆ ಇದರದ್ದು ಚಾರ್ಟ್ ಆಗಿರುತ್ತೆ. ಆದಷ್ಟು ಇದನ್ನೆಲ್ಲ ನೀಟಾಗಿ ಈ ಥರ ಸ್ಕೇಲ್ ಇತ್ತು ಅಂದರೆ ಬರ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ದೀರಾ ಇದನ್ನು ಕೊರಿಯರ್ ಮಾಡ್ತೀರಾ ಅಂತ. ಇದು ಒಂದು ಪೀಸ್ಗೆ ನಾನು ಎಲ್ಲಿ ಕೊರಿಯರ್ ಮಾಡೋಕ್ಕಾಗತ್ತೆ, ಸುಮ್ಮನೆ ಕೊರಿಯರ್ ಚಾರ್ಜ್ ವೇಸ್ಟು. ಒಂದು 5ರಿಂದ 10 ರೂಪಾಯಿ ಕೊಟ್ಟರೆ ನಿಮಗೆ ಖಂಡಿತ ಸಿಗುತ್ತೆ. ಸಿಟಿ ಕಡೆ ಇರೋರಾದರೆ, ಹಳ್ಳಿ ಕಡೆ ಇರೋರಿಗಾದರೆ ನೀವು ಯಾವ ಅಂಗಡಿಗೆ ಜಾಸ್ತಿ ಹೋಗ್ತೀರಾ ಆ ಅಂಗಡಿಯಲ್ಲಿ ಹೇಳ್ರಿ ಈ ಥರ ನಮಗೆ ಸ್ಕೇಲ್ ಬೇಕು, ಇದ್ರದ್ದು ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಈ ಥರ ಪೇಪರ್ ಸ್ಕೇಲು ನಮಗೆ ತರಿಸ್ಕೊಡಿ ಅಂತ ಕೇಳಿದ್ರೆ ಖಂಡಿತ ಅವರು ತರಿಸ್ಕೊಡ್ತಾರೆ. ನೋಡಿ ಇದಿಷ್ಟ ಆಯಿತು. ಇದೇ ಮಾರ್ಕ್ನ ಈಗ ಇದು ಎಲ್ಲ ನಮಗೆ ಮೆಜರ್ಮೆಂಟು ಇದೆ, ಇದರದ್ದು ಡ್ರಾಯಿಂಗ್ ಕೂಡ ಇದೆ. ರೆಡಿ ಆದಮೇಲೆ ಈ ಥರ ಬರುತ್ತೆ, ಕ್ಯಾನ್ವಾಸ್ದು ಇದೆ. ಇದಿಷ್ಟು ರೆಡಿ ಆದಮೇಲೆ ಈಗ ನಾವು ಇದನ್ನು ಬ್ಲೌಸಲ್ಲಿ ಹೇಗೆ ಹಾಕೋದು ಅಂತ ನಾನು ಇದನ್ನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ನಾನು ಇದು ಲೈನಿಂಗ್ ತೊಗೊಂಡಿದ್ದೀನಿ. ಈ ಲೈನಿಂಗ್ನ ನಾನು ಹಂಚಿರೋ ಕಡೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಒಂದೊಂದು ಲೈನಿಂಗು ಅಗಲ ಉದ್ದ ಒಂದೊಂದು ಬಟ್ಟೆ ಒಂದೊಂದು ಥರ ಇರುತ್ತೆ. ಕಾಟನ್ನಲ್ಲಾದರೆ ನೀವು ಯಾವ ಥರ ಬಟ್ಟೆ ಇರುತ್ತೋ ಅದ್ರ ಮೇಲೆ ತೊಗೋಬೋದು. ನೋಡಿ ಈ ರೀತಿ ಒಂದು ಫೋಲ್ಡಿಂಗ್ನ ಹಾಕ್ಕೊತೀನಿ ನಾನು. ಯಾಕೆಂದರೆ ನಾನು ಇದರಲ್ಲೇ ಫುಲ್ಲು ಸ್ಲೀವ್ ಮಾಡ್ತಾ ಇರೋದ್ರಿಂದ ನೋಡಬೇಕು ಎಷ್ಟು ಬೇಕಾಗುತ್ತೆ ಅಂತ. 10 ಇಂಚಿಗೆ ನಾನು ಹಾಕ್ಕೊತೀನಿ ಇದನ್ನು. ನೋಡಿ ಫಸ್ಟು ಉದ್ದ ಮಾರ್ಕ್ನ ಮಾಡ್ತೀನಿ ನಾನು. ಉದ್ದ ಎಷ್ಟು ಬರ್ತಾ ಇದೆ, 14 ಇಂಚು ಉದ್ದ ಇದೆ. 14 ಇಂಚಿಗೆ ಕರೆಕ್ಟಾಗಿ ಇಲ್ಲಿ ಮಾರ್ಕ್ನ ಮಾಡ್ತೀನಿ. ನಂತರ ಶೋಲ್ಡರ್ ಎಷ್ಟಿದೆ, ಶೋಲ್ಡರು 7 ಇಂಚಿದೆ. 7 ಇಂಚಿಗೆ ನಾನು ಶೋಲ್ಡರ್ ಮಾರ್ಕ್ನ ಮಾಡ್ತೀನಿ. ಈ ಥರ ಈ ಲೈನ್ ಹಾಕೋದ್ರಿಂದ ನಿಮಗೆ ಈ ಹಾರ್ಮೋಲಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಹಾಗಾಗಿ ಖಂಡಿತ ಈ ಲೈನ್ನ ಹಾಕಲೇಬೇಕು. ನಂತರ ಹಾರ್ಮೋಲ್ ಎಷ್ಟಿದೆ ಅದು ಕೂಡ ನಾನು 7 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ಸೇಮ್ ಅದೇ ರೀತಿ 7 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಇದಕ್ಕೂ ಕೂಡ ಒಂದು ಲೈನ್ ಹಾಕ್ತೀನಿ. ಫ್ರಂಟಲ್ಲಿ ಅರ್ಧ ಇಂಚು ಇದು ಏನು ನೀವು ಹಾರ್ಮೋಲ್ ತೊಗೊತೀರಾ ಇದು ಬ್ಯಾಕಲ್ಲಿ ಇಷ್ಟೇ ಇರಬೇಕು. ಇಲ್ಲಿಂದ ಇಲ್ಲಿ ನೋಡಿದ್ರೂ ಕೂಡ ನಮಗೆ 7 ಇಂಚೇ ಇರಬೇಕದು. ನೀವೇನಾದರೂ ಫ್ರಂಟಲ್ಲಿ ತೊಗೊತೀರಾ ಅಂದರೆ ಇದಕ್ಕೆ 6.5 ಇಂಚು ತೊಗೋಬೇಕಾಗುತ್ತೆ. ನಾನು ಫ್ರಂಟ್ದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಿನ್ಸ್ ಕಟ್ಟು ಹೇಗೆ ಅನ್ನೋದು ಇದೇ ಬೋಟ್ ನೆಕ್ದೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಂತರ 8 ಇಂಚು ನಮಗೆ ಎದೆ ಸುತ್ತಳತೆ ಇದೆ. ಇದು 8 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ. ನಂತರ 2 ಇಂಚು ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊತಾ ಇದ್ದೀನಿ.
ಆಮೇಲೆ ವೇಸ್ಟ್ ಎಷ್ಟಿದೆ 6 ಇಂಚ್ ಇದೆ. ಇದು ವೇಸ್ಟ್ ಬಂದು ಒಂದು ಇದರದ್ದು 6 ಇಂಚ್ ಇದೆ. 1 ಇಂಚು ಡಾಟ್ಸ್ಗೆ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್, ಇದಕ್ಕೆಲ್ಲ ನಾವು ಮಾರ್ಕ್ನ ಹಾಕ್ಕೋಬೇಕು. ಆಮೇಲೆ ನೀವು ಈ ಮಾರ್ಕ್ನ ಇಲ್ಲಿಗೆ ಹಿಡಿದು ಹಾಕುವಾಗಿಲ್ಲ, ಯಾಕೆಂದರೆ ಇದು ಡಾಟ್ಸ್ದು, ಇದು ಬಿಟ್ಟೆ ನಾವು ಈ ಎಕ್ಸ್ಟ್ರಾ ಮಾರ್ಜಿನಿಗೆ ಮಾತ್ರ ಮಾರ್ಕ್ ಹಾಕ್ಕೋಬೇಕು. ಈ ಮಾರ್ಕ್ ಹಾಕ್ಕೊಳ್ಳದೆ ಹೋದರೂ ನಡೆಯುತ್ತೆ, ಯಾಕೆಂದರೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಮಾತ್ರ ಈ ಮಾರ್ಕ್ ಹಾಕೋದು. ಈ ಸ್ಕೇಲಿಂದ ಈ ರೀತಿ ರೌಂಡ್ ಶೇಪ್. ಇದು 1 ಇಂಚ್ ಇದೆ. ಯಾಕೆ ಅಂತ ನಾನು ಈಗ ತಾನೇ ಹೇಳಿದೆ ನಿಮಗೆ, ನಾವು ಇಲ್ಲಿ 1/2 ಇಂಚು ಒಳಗೆ ತೊಗೊತೀವಿ. ಆಗ ಈಗೇನಾಗುತ್ತೆ ನಿಮಗೆ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೀವೇನಾದರೂ 1/2 ಇಂಚು ಫ್ರಂಟಲ್ಲಿ ಹಿಂದೆ ತೊಗೊಂಡಿಲ್ಲ ಅಂದರೆ ಇದು 1.5 ಇಂಚ್ ಇರಬೇಕಾಗತ್ತೆ. ಇದು 1/2 ಇಂಚ್ ನಾವು ಇಲ್ಲಿ ತೊಗೊಳೋದ್ರಿಂದ ಇದು 1 ಇಂಚ್ ಮಾತ್ರ ಇಟ್ಟಿದ್ದೀನಿ ನಾನು. ನಂತರ ಶೋಲ್ಡರ್ ಪಟ್ಟಿ ಎಷ್ಟಿದೆ? ಶೋಲ್ಡರ್ ಪಟ್ಟಿ 3 ಇಂಚ್ ಇದೆ. 1/2 ಇಂಚು ಕರೆಕ್ಟಾಗಿ ಇದನ್ನು ಡೌನಿಂಗ್ ತೊಗೊಳ್ಳೇಬೇಕು. ಶೋಲ್ಡರ್ ಡೌನಿಂಗ್ನ ತೊಗೊಳ್ಳೇಬೇಕು ನೀವು. ನಂತರ ನೆಕ್ ಲೆಂತ್ ಎಷ್ಟಿದೆ ನಮಗೆ? 3 ಇಂಚ್ ಇದೆ. 3 ಇಂಚು ಅಥವಾ 3.5 4 ಇಂಚು ತೊಗೋಬೋದು. ಇದರಲ್ಲಿ ನೀವು ಎಷ್ಟು ಬೇಕಿದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು ಇದರಲ್ಲಿ 3 ಇಂಚಿಗೆ ತೊಗೊತಾ ಇದ್ದೀನಿ ಇದನ್ನು. ಆಮೇಲೆ ಈಗ ನಾವು ಹಾರ್ಮೋಲ್ ಹಾಕ್ತೀವಲ್ಲ, ಈ ಸ್ಕೇಲ್ ಈ ಥರ ಹಿಡಿದಿರ್ತೀವಿ. ನೆಕ್ ಹಾಕಬೇಕಾದ್ರೆ ನಾರ್ಮಲಾಗಿ ಈ ರೀತಿಯಾಗಿ ಹಿಡಿದು ನಾವು ನೆಕ್ಕನ್ನ ಹಾಕ್ತೀವಿ. ಈ ಬೋಟ್ ನೆಕ್ಕಲ್ಲಿ ನಾವು ಆ ಮಿಸ್ಟೇಕ್ ಮಾಡಬಾರ್ದು. ಬೋಟ್ ನೆಕ್ಕಲ್ಲಿ ನಮಗೆ ಈ ರೀತಿಯಾಗಿ ಬರಬೇಕಿದು, ಫುಲ್ಲು ರೌಂಡು ಇಲ್ಲಿವರೆಗೂ ನೀವು ಈ ಥರ ತೆಗಿಬಾರ್ದು. ರಾಂಗ್ ಮೆಥಡ್ ಇದು. ಬೋಟ್ ನೆಕ್ಕಿಗೆ ಇಲ್ಲಿಂದ ಈ ಎಂಡಿಗೆ ಈ ರೀತಿ ಜಾಯಿಂಟ್ ಆಗಬೇಕು. ಆಗ ಮಾತ್ರ ನಿಮಗೆ ಬೋಟ್ ನೆಕ್ ಅಂತ ನೀಟಾಗಿ ಬರೋದು. ಅದು ನೋಡಿ, ಈ ಥರ ನೆಕ್ಕೆ ತೆಗಿಬೇಕಾಗತ್ತೆ. ನಂತರ ನೋಡಿ, ಇದಕ್ಕೆ ಹಿಂಭಾಗದ ಡಾಟ್ಸ್ ಹಾಕ್ತಾಯಿದ್ದೀನಿ ನಾನು. ಅದನ್ನು ಕೂಡ ಲೈನ್ ಹಾಕ್ತಾಯಿದ್ದೀನಿ. ನೋಡಿ, ಈಗ ಫಸ್ಟ್ ಇದಿಷ್ಟು ಆಮೇಲೆ ನಾವು ಕ್ಯಾನ್ವಾಸ್ನ ಇಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಕ್ಯಾನ್ವಾಸ್ ಕಟಿಂಗ್ ಕೂಡ ನಾನು ತೋರಿಸ್ತೀನಿ ನಿಮಗೆ. ಫಸ್ಟ್ ಇದನ್ನು ಕಟ್ ಮಾಡ್ತೀನಿ. ಫಸ್ಟು ನೆಕ್ನ ಕಟ್ ಮಾಡ್ತಾಯಿದ್ದೀನಿ ನಾನು. ನಂತರ ಶೋಲ್ಡರ್ ಡೌನಿಂಗ್ ಇಲ್ಲಿ ತೆಗಿಯೋ ಹಾಗಿಲ್ಲ, ಇಲ್ಲಿನೇ ತೆಗಿಬೇಕು ನೀವು. ಇಲ್ಲಿ ಕರೆಕ್ಟಾಗಿ ಸೆಂಟ್ರ್ ಒಂದು ನ್ಯಾಚ್ ಹೊಡೆದ್ರೆ ಇದು ಬ್ಯಾಕ್ ಪಾರ್ಟು ಕಟಿಂಗ್ ರೆಡಿಯಾಗಿದೆ. ಈಗ ಇದನ್ನು ನಾವು ಬಟ್ಟೆಯಲ್ಲಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಕ್ಯಾನ್ವಾಸ್ನ ಕಟ್ ಮಾಡೋಣ. ನೋಡಿ, ನೆಕ್ಸ್ಟ್ ಫ್ರಂಟ್ದು ಇದೇನು ಕಟ್ ಮಾಡಿರ್ತೀವೋ ಅದನ್ನೇ ನಾನು ಇಲ್ಲಿ ಫ್ರಂಟ್ಗೆ ಹಾಕ್ತಾಯಿದ್ದೀನಿ. 7 ಇಂಚು ಸೇಮ್ ಶೋಲ್ಡರ್ನ ತೊಗೊತಾ ಇದ್ದೀನಿ. ನಂತರ ಹಾರ್ಮೋಲ್ ಎಷ್ಟಿದೆ ಅದು ಕೂಡ ನಾನು 7 ಇಂಚಿಗೆ ತೊಗೊತಾ ಇದ್ದೀನಿ. 1/2 ಇಂಚು ಡೌನಿಂಗ್ ಕೂಡ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಶೋಲ್ಡರ್ ಪಟ್ಟಿ 3 ಇಂಚಿದೆ, ಅದಕ್ಕೂ ಮಾರ್ಕ್ ಹಾಕಿದ್ದೀನಿ. ಈ ಡೌನಿಂಗ್ ಅನ್ನೋದು ಈ ಥರ ನೆಕ್ಕಲ್ಲಿ ನೀವು ಈ ಡೌನ್ನ ಮರಿಬಾರ್ದು. ನಂತರ
ಇಲ್ಲಿ ಅರ್ಧ ಇಂಚು ಹಿಂದಕ್ಕೆ ಹೋಗೋದು, ಅದು ಕೂಡ ಮರಿಬಾರ್ದು. ನೋಡಿ ನಾನು ಇದರಲ್ಲಿ 6.5 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಾಂದರೆ ಏನಾಗುತ್ತೆ, ಮುಂಭಾಗದಲ್ಲಿ ತುಂಬಾ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 1/2 ಇಂಚು ನಾವು ಹಿಂದಕ್ಕೆ ತೊಗೋಬೇಕು ಇದನ್ನು. ಈಗ ನೋಡಿ ಹಾರ್ಮೋಲ್ ಸೇಮ್ ಹಾಕ್ತಾಯಿದ್ದೀನಿ. ಮುಂಭಾಗದಲ್ಲಿ ನಾನು 4 ಇಂಚು ತೊಗೊತಾ ಇದ್ದೀನಿ ಉದ್ದ. ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ವಿ, 7 ಇಂಚು ತೊಗೊಂಡಿದ್ವಿ. ಇದರಲ್ಲಿ ನಾನು 4 ಇಂಚಿಗೆ ತೊಗೊತಾ ಇದ್ದೀನಿ ಇದನ್ನು. ಇದು ಕೂಡ ಸ್ಕೇಲ್ ಈ ರೀತಿನೇ ಇಟ್ಕೋಬೇಕು. ನೋಡಿ, ನಂತರ ಟಕ್ಸ್ ಪಾಯಿಂಟ್ ಎಷ್ಟಿದೆ ನಮಗೆ, 9.5 ಇಂಚು ಇದೆ. 9.5 ಇಂಚು. ಇಲ್ಲಿ ಮಾತ್ರ ಸ್ವಲ್ಪ ಲೈನ್ ದೊಡ್ಡದಾಗಿ ನೀಟಾಗಿ ಕಾಣೋ ಹಾಗೆ ಪ್ಲಸ್ ಮಾರ್ಕ್ ಬರಬೇಕು ಅಲ್ಲಿ, ಆಗ ಮಾತ್ರ ಅದು ಕರೆಕ್ಟಾಗಿರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ನಮಗೆ 3.5 ಇಂಚ್ ಇರಬೇಕು. ಇದು ಯಾವುದು ಪ್ರಿನ್ಸ್ ಕಟ್ ನಾನು ಹೇಳ್ತಾ ಇರೋದು. ನೋಡಿ ಈ ರೀತಿ ಈ ಪ್ಲಸ್ ಏನಿದೆ, ನೀವು ಸ್ಟಿಚಿಂಗ್ ಮಾಡುವಾಗಲೂ ಅಷ್ಟೇ ಈ ಪ್ಲಸ್ ಜಾಯಿಂಟ್ ಆದರೆ ಮಾತ್ರ ಪ್ರಿನ್ಸ್ ಕಟ್ಟು ನೀಟಾಗಿ ಬರೋದದು. ನಾನು ಟಕ್ಸ್ ಪಾಯಿಂಟು 9.5 ಇಂಚಿಗೆ ತೊಗೊಂಡಿದ್ದೀನಿ. ಹಾಗೆಯೇ ಟಕ್ಸ್ ಉದ್ದ ಬಂದು 12 ಇಂಚಿಗೆ, ಅಂದರೆ 2.5 ಇಂಚು, 1 2 ಅರ್ಧ, 2.5 ಇಂಚು ತೊಗೊಂಡಿದ್ದೀನಿ ಟಕ್ಸ್ ಉದ್ದ. ಈಗ ಇದಕ್ಕೂ ನಾನಿಲ್ಲಿ ಲೈನ್ನ ಹಾಕ್ತೀನಿ. ಈ ಥರ ಪ್ರಿನ್ಸ್ ಕಟ್ದು ನೋಟ್ಸ್ ಬೇಕು ಅಂತ ಯಾರಿಗಾದರೂ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಆದಷ್ಟು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದರದ್ದು ನೋಟ್ಸ್ ಕೂಡ ಕೊಡ್ತೀನಿ. ಇನ್ನು ಯಾವ ಥರ ಬ್ಲೌಸ್ ಕಲಿಬೇಕು ಅಂತ ಇದೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ 3.5 ತೊಗೊಂಡಿದ್ದೀನಿ, ಇಲ್ಲಿ 3 ಇಂಚು ತೊಗೊಂಡಿದ್ದೀನಿ. ಇದು ಟಕ್ಸ್ ಉದ್ದ ಬಂದು 9.5 ಇಂಚಿದೆ, 2.5 ಇಂಚು ಡಾಟ್ಸ್ ಇದೆ. ನಂತರ ಇಲ್ಲಿಂದ ಇಲ್ಲಿಗೆ ನಾವು 1.5 ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ. ಏನಾದರೂ ಹೆವಿ ಸೈಜ್ ಇತ್ತು ಅಂದರೆ 2 ಇಂಚು ತೊಗೋಬೋದು. ಈಗ 34 ಸೈಜ್ ಅಂದರೆ ಆಲ್ಮೋಸ್ಟ್ ಅಷ್ಟೊಂದೇನು ಜಾಸ್ತಿ ಇರೋದಿಲ್ಲ. ಹಾಗಾಗಿ ನಾನಿಲ್ಲಿ 1.5 ಇಂಚು ತೊಗೊಂಡಿದ್ದೀನಿ. 32 ಇಂಚು. ನೋಡಿ, ಇಲ್ಲಿಂದ ಇಲ್ಲಿಗೆ 1.5 ಇಂಚ್ವರೆಗೂ ಒಂದು ಮಾರ್ಕ್ನ ಹಾಕ್ಕೊಳ್ಳಿ. ಆನಂತರ ಇದೇನಿದೆ ಈ ರೀತಿ ಕೂಡಿಸ್ಕೋಬೇಕು. ತುಂಬಾ ಸಿಂಪಲ್ ಇದು. ಆನಂತರ ಈ ಕರ್ವ್ ಸ್ಕೇಲ್ ಇರುತ್ತಲ್ಲ, ಇದರಿಂದನೇ ಈ ರೀತಿ ರೌಂಡ್ ಶೇಪ್ನ ಹಾಕ್ಕೋಬೇಕು. ನೋಡಿ, ಇಷ್ಟೇ, ತುಂಬಾ ಈಸಿ ಇದು. ಆಮೇಲೆ ನೋಡಿ, ಇದಕ್ಕೆ ಕ್ರಾಸ್ ಬೆಲ್ಟ್ ಬರ್ತಾ ಇಲ್ಲ, ಕ್ರಾಸ್ ಬೆಲ್ಟ್ ಬರಲ್ಲ, ಇದರಲ್ಲಿ ಪಟ್ಟಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಇಲ್ಲಿ ಉಳಿದಿರೋದನ್ನು ಸ್ಟ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಈ ಮಧುಬಾಲ ಬ್ಲೌಸ್ಗೆಲ್ಲ ಕಟಿಂಗ್ ಮಾಡ್ತೀವಲ್ಲ ಅದೇ ರೀತಿ, ಅಂದರೆ ಇದನ್ನು ನಾವು ಕಟ್ ಮಾಡಿಬಿಡ್ತೀವಿ, ಅದರಲ್ಲಿ ಕಟ್ ಮಾಡೋದಿಲ್ಲ. ಅದು ಒಂದೇ ವ್ಯತ್ಯಾಸ ಇರುತ್ತೆ ಆ ಬ್ಲೌಸ್ಗೂ ಇದಕ್ಕೂ. ನೆಕ್ ಕಟ್ ಮಾಡ್ತೀನಿ ಫಸ್ಟಿಗೆ. ಇದನ್ನು ಕಟಿಂಗ್ ಮಾಡೋದು ಅಷ್ಟೇ, ತುಂಬಾ ಸಿಂಪಲ್. ನೋಡಿ, ಫಸ್ಟು ಇಲ್ಲಿಂದನೇ ಈ ರೀತಿ ಬರಬೇಕು. ಈ ಮಾರ್ಕ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಹೋಗಬೇಕು ಈ ಥರ. ನಂತರ ಇದು ಇಲ್ಲಿವರೆಗೂ ಬಂದು ಇಲ್ಲಿ ಒಂಚೂರು ಈ ರೀತಿ ರೌಂಡಾಗಿ ತಿರುಗಿಸ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಇದು ಪ್ರಿನ್ಸ್ ಕಟ್ಟು ತುಂಬಾ ಈಸಿಯಾಗಿರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ನಾನು ಎದೆ ಸುತ್ತಳತೆಗೆ ಎಕ್ಸ್ಟ್ರಾ ಅರ್ಧ ಇಂಚು ತೊಗೊಂಡಿದ್ದೀನಿ. ಇದರಲ್ಲಿ ಸೇಮ್ ಬ್ಯಾಕಲ್ಲಿ ಏನಿದೆಯೋ ಅದಕ್ಕಿಂತ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ. ನೋಡಿ, ಫ್ರಂಟು ಬ್ಯಾಕು ಎರಡೂ ಕೂಡ ರೆಡಿಯಾಗಿದೆ. ಇದನ್ನು ಮೇನ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ಳೋಣ.
ಇದನ್ನು ಕೂಡ ನಾನು ಡಬಲ್ ಫೋಲ್ಡಿಂಗಲ್ಲೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ವರ್ಕ್ ನೋಡಿ ಯಾವ ರೀತಿ ಇದೆ. ಈ ರೀತಿ ಮೇಲ್ಭಾಗಕ್ಕೆ ಬರೋ ಹಾಗೆ ಬೆನ್ಪಟ್ಟಿ ಈ ಕಡೆ ಸೈಡ್ ಇರಬೇಕು. ಈ ಥರ ಹಾಕಿದ್ರಿ ಅಂದರೆ ರಿವರ್ಸ್ ಆಗುತ್ತೆ. ಇದು ಹೂಗಳು ರಿವರ್ಸ್ ಆಗಬಾರ್ದು ಅಂದರೆ ಇದನ್ನು ಈ ಕಡೆನೇ ಹಾಕ್ಕೋಬೇಕು ನಾವು. ಇದು ಕಟಿಂಗ್ ಮಾಡೋದು ತುಂಬಾ ಈಸಿ ಇದೆ ನೋಡಿ. ಸುಮ್ಮನೆ ಈ ಥರ ಬಾಕ್ಸ್ ತೆಗೆದು ಬಿಡೋದು. ಸ್ಟಿಚಿಂಗಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಆಲ್ರೆಡಿ ಲೈನಿಂಗ್ನ ಕಟ್ ಮಾಡಿರ್ತೀವಿ. ಇದರಲ್ಲಿ ಯಾವುದೇ ರೀತಿ ನಮಗೆ ಆಲ್ಟ್ರೇಷನ್ ಬರೋದಿಲ್ಲ. ಈ ರೀತಿ ಕಟ್ ಮಾಡ್ಕೊಂಡಾಗ ನಾವೇನಾದರೂ ಲೈನಿಂಗ್ ಎಷ್ಟಿದೆಯೋ ಅಲ್ಲಿಗೆ ಕಟ್ ಮಾಡ್ಕೊಂಡ್ವಿ ಅಂದರೆ ಏನಾಗುತ್ತೆ ನೋಡಿ, ಒಂದೊಂದು ಬ್ಲೌಸು ಈ ಥರ ಎಳೆ ಬಿಚ್ಕೊತಾ ಇರುತ್ತೆ. ಅವಾಗ ಏನಾಗುತ್ತೆ, ನಮಗೆ 1/4 ಇಂಚ್ವರೆಗೂ ನಮಗೆ ನೆಕ್ಕು ಶೋಲ್ಡರು ಎಲ್ಲ ಕಡಿಮೆ ಆಗಿ ಮೆಜರ್ಮೆಂಟ್ ಕೆಟ್ಟೋಗುತ್ತೆ. ಹಾಗಾಗಿ ಆ ಥರ ಆಗಬಾರ್ದು ಅಂದರೆ ಈ ರೀತಿ ಬಾಕ್ಸ್ ಅಷ್ಟೇ ತೆಗಿಬೇಕು. ಈ ಮೆಥಡ್ ಬಿಗಿನರ್ಸಿಗೆ ತುಂಬಾ ಈಸಿ ಮೆಥಡ್ ಇದು ನಾನು ಹೇಳ್ಕೊಡ್ತಾ ಇರೋದು. ಈಗ ಫ್ರಂಟ್ ಆದ್ರೂ ಅಷ್ಟೇ, ನಾನು ಇದು ಯಾವ ರೀತಿ ಇದೆಯೋ ಇಷ್ಟಕ್ಕೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇದು ಪ್ರಿನ್ಸ್. ಇದನ್ನು ಕೂಡ ನಾನು ಕಟ್ ಮಾಡ್ಕೊತೀನಿ. ಇದನ್ನು ಮಾತ್ರ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಹೆಚ್ಚಿಗೆ ಬಟ್ಟೆ ಇತ್ತು ಅಂದರೆ ನೀವು ಬೇಕಿದ್ದರೆ ಇದನ್ನು ಕಟೋರಿ ಬ್ಲೌಸು ಕ್ರಾಸಾಗಿ ಕಟ್ ಮಾಡ್ತೀವಲ್ಲ ಆ ರೀತಿಯಾಗಿ ಕೂಡ ಈ ಪೀಸ್ನ ಕಟ್ ಮಾಡ್ಕೋಬೋದು. ಸ್ವಲ್ಪ ಈಗ ದಪ್ಪ ಇರ್ತಾರೆ ಅಂಥವ್ರು, ನಮಗೆ ಪ್ರಿನ್ಸ್ ಕಟ್ ಬ್ಲೌಸು ಸ್ಟಿಚ್ ಮಾಡಿಸ್ಬೇಕು ಅಂತ ಅಂತಿರ್ತಾರಲ್ಲ ಅಂಥವ್ರಿಗಾದರೆ ನೀವು ಇದನ್ನು ಕಟೋರಿ ಬ್ಲೌಸ್ನ ಕ್ರಾಸಾಗಿ ಬಟ್ಟೆ ಹಿಡಿದು ಕ್ರಾಸ್ ಕಟಿಂಗ್ ಬ್ಲೌಸು ಅಥವಾ ಕಟೋರಿ ಬ್ಲೌಸ್ಗೆಲ್ಲ ನಾವು ಕ್ರಾಸಾಗಿ ತೆಗಿತೀವಲ್ಲ ಅದೇ ರೀತಿಯಾಗಿ ಈ ಪೀಸ್ನ ನೀವು ಲೈನಿಂಗು ವಿತ್ ಮೇನ್ ಪೀಸ್ ಎರಡೂ ಈ ರೀತಿ ಕ್ರಾಸಾಗಿ ತೆಗೆದಾಗ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಅದು ನೋಡಿ, ಈ ನ್ಯಾಚ್ ಎಲ್ಲಿಗಿದೆಯೋ ಅಷ್ಟಕ್ಕೆ ನಾನು ಆ ಮಾರ್ಕ್ಗೆ ಇಲ್ಲಿ ನ್ಯಾಚನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಪ್ರಿನ್ಸು ಫ್ರಂಟ್, ಇದು ಬ್ಯಾಕ್, ಸ್ಲೀವ್ ಎಲ್ಲ ಕೂಡ ರೆಡಿಯಾಗಿದೆ. ಇದು ಈಗ ಕ್ಯಾನ್ವಾಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಈ ರೀತಿ ಎಕ್ಸ್ಟ್ರಾ ಉಳಿದಿರೋ ಅಂಥ ಬಟ್ಟೆನ ಇದರಲ್ಲೇ ಇಟ್ಟಿದ್ರೆ ನಮಗೆ ಇನ್ನು ನಾವು ಕ್ಯಾನ್ವಾಸು ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಅದು ಯಾವುದೇ ಪೀಸ್ ಆಯಿತು ಅದು ಬ್ಲೌಸ್ ಮುಗಿಯೋವರೆಗೂ ಬಿಸಾಕಕ್ಕೆ ಹೋಗಬಾರ್ದು. ನೋಡಿ, ಕ್ಯಾನ್ವಾಸ್ ಈ ರೀತಿಯಾಗಿ ಇದೆ. ಇದು ವೈಟು, ಟೇಬಲ್ ವೈಟ್ ಇರೋದು ನಿಮಗೆ ಕಾಣಿಸುತ್ತೋ ಇಲ್ವೋ ಸರಿಯಾಗಿ ನೋಡಿ. ಈ ರೀತಿ ಕ್ಯಾನ್ವಾಸ್ ಇಷ್ಟಿರುತ್ತೆ. ಇದು ಈ ರೀತಿ ಡಬಲ್ ಫೋಲ್ಡ್ ಇರೋದು ನಮ್ಮ ಕಡೆ ಇರಬೇಕು. ಇದು ಓಪನ್ ಇರೋದು ಅಪೋಸಿಟ್ ಇರಬೇಕು. ಇದಕ್ಕೆ ಈ ಥರ ಕಂಪಲ್ಸರಿ ಇದಕ್ಕೊಂದು ಈ ಥರ ಪಿನ್ ಹಾಕ್ಕೊಂಬಿಡಿ. ನೋಡಿ, ಕರೆಕ್ಟಾಗಿ ಈ ರೀತಿ ಮಾಡಿಕೊಂಡು ಎಷ್ಟು ಬೇಕಾಗಿದೆ ನಮಗೆ ಡಿಸೈನಿಗೆ 5 ಇಂಚು ಡಿಸೈನ್ನ ತೆಗಿತೀವಿ ನಾವು. ಒಂದಿಷ್ಟು ಹೆಚ್ಚಿಗೆ ತೊಗೊಂಡ್ರು ಏನು ತೊಂದರೆ ಇಲ್ಲ, ಒಂದು ಸ್ವಲ್ಪ ಹೆಚ್ಚಿಗೆ ಇರಬೇಕು ಆದಷ್ಟು. ನೋಡಿ, 5 ಇಂಚಿಗೆ ಫಸ್ಟು ಡಿಸೈನ್ ನಾನು ಮಾರ್ಕ್ ಮಾಡ್ತೀನಿ. ಇದನ್ನು ಇಷ್ಟರಲ್ಲಿ ನಾವು ಈ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾನೇನು ಹೇಳಿದ್ದೆ, ಇಲ್ಲಿಂದ ಇಲ್ಲಿಗೆ 5 ಇಂಚಿದೆ. ನಂತರ ಇಲ್ಲಿಂದ ಇಲ್ಲಿಗೆ 1 ಇಂಚು, 2 ಇಂಚು, 3 ಇಂಚು, ಇದು 2 ಇಂಚು ರೌಂಡ್ ಬರುತ್ತೆ. ಇದು ಅಗಲ ಏನು ಬರುತ್ತೆ 1/4, ಇದು 2/4 ಬರುತ್ತೆ. ಇದು ಬಂದು 3/4 ಇಂಚು ಬರುತ್ತೆ. ನಮ್ಗೆ ಅಷ್ಟೊಂದು ಅಗಲ ಬೇಡ ಅನ್ನೋ ಹಾಗಿದ್ದರೆ 1/4 ಇಂಚು ಬಿಟ್ಟು ನೀವು 1 ಇಂಚಿಗೂ ಕೂಡ ಹಾಕ್ಕೋಬೋದು. ನೋಡಿ, ಇಲ್ಲಿಂದ ಇಲ್ಲಿಗೆ ಉದ್ದ 1 ಇಂಚು ಮತ್ತು 2 ಇಂಚು 3 ಇಂಚು. ಇಲ್ಲಿಂದ ಇಲ್ಲಿಗೆ 2 ಇಂಚಿದೆ. ಇಲ್ಲಿಂದ ಇಲ್ಲಿಗೆ ಅಗಲ 1/4 ಇಂಚು, 2/4, 3/4. ನೀವಿಲ್ಲಾಂದರೆ 1, 2, 3 ಈ ರೀತಿ ಕೂಡ ತೊಗೋಬೋದು. ಇಲ್ಲಿಂದ ಇಲ್ಲಿ ನಮಗೆ 0 ಬರುತ್ತೆ. ನಂತರ ಇದಕ್ಕೆ ಈ ಥರ ಜಾಯಿಂಟ್
ಈ ಡಿಸೈನ್ಗೆ ಈ ರೀತಿ ಸ್ಕೇಲ್ ತಗೊಂಡು ರೌಂಡಾಗಿ ಹಾಕ್ಕೋಬೇಕು. ನೋಡಿ, ಯಾವುದೇ ಡಿಸೈನ್ ನೀವು ಕಟ್ ಮಾಡಿದ್ರೂ ಈ ರೀತಿ ಕಟ್ ಮಾಡಿದಾಗ ನಿಮಗೆ ಡಿಸೈನು ನೀಟಾಗಿ ಬರುತ್ತೆ. ನಂತರ ಎಲ್ಲ ಕಡೆ ನಮಗೆ 1 ಇಂಚು ಗ್ಯಾಪ್ ಇರಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಸುತ್ತು 1 ಇಂಚು ಇರೋ ಹಾಗೆ ಮಾರ್ಕ್ನ ಮಾಡ್ಕೋಬೇಕು. ಎಲ್ಲ ಕಡೆನೂ ಒಂದೇ ಸಮ ಮಾರ್ಕ್ ಇರಬೇಕಾಗುತ್ತೆ. ನೋಡಿ, ಸೇಮ್ ಅದೇ ರೀತಿಯಾಗಿ ಮಾರ್ಕ್ನ ಹಾಕ್ಕೋಬೇಕು. ಇಲ್ಲಿನೂ ಅಷ್ಟೇ ಈ ಮಾರ್ಕ್ ಏನಿದೆ ಈ ರೀತಿ ಕೊಡಿಸ್ಕೋಬೇಕು. ಯಾವುದೇ ಡಿಸೈನ್ ಆದರೂ ಈ ರೀತಿ ತೆಗೆದಾಗ ನಮಗೆ ಕರೆಕ್ಟ್ ಡಿಸೈನ್ ಅನ್ನೋದು ಬರುತ್ತೆ. ನೀವು ಯಾವುದೇ ಕ್ಯಾನ್ವಾಸ್ ಅಲ್ಲಿ ಡಿಸೈನ್ ಹಾಕಬೇಕಾದ್ರೂ ಅಷ್ಟೇ ಇದೇ ಥರನೇ ಕಟ್ ಮಾಡ್ಕೋಬೇಕು. ಡಿಸೈನ್ ತುಂಬಾ ಬೇರೆ ಬೇರೆ ಇರುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ ಅದು. ನಂತರ ಒಳಗಡೆ ಇರೋದನ್ನು ಫಸ್ಟು ನಾವು ಎಕ್ಸ್ಟ್ರಾ ರೌಂಡ್ ಇರೋದನ್ನು ತೆಗೆದು ನಂತರ ಏನೇ ಕಟ್ ಮಾಡಬೇಕಾದ್ರೂ ನಾವು ಕೈಯಲ್ಲಿ ಹಿಡ್ಕೊಂಡು ಕಟ್ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಹಾಕ್ಕೊಂಡು ಇದ್ರ ಮೇಲೆ ಈ ರೀತಿ ಬೆರಳು ಇಟ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ರೌಂಡ್ ಆದ್ರೂ ಅಷ್ಟೇ ನಾನು ಎಷ್ಟು ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ ಅಂತ. ಈ ರೀತಿ ಕಟ್ ಮಾಡ್ಕೋಬೇಕು. ಆಗ ನಮಗೆ ಈ ಡಿಸೈನ್ ಈ ಥರ ಬರುತ್ತೆ. ನೋಡಿ, ತುಂಬ ಅಂದರೆ ತುಂಬಾ ಸಿಂಪಲ್. ಈ ಮೆಥಡಲ್ಲಿ ನೀವೇನಾದರೂ ಕ್ಯಾನ್ವಾಸ್ನ ಕಟ್ ಮಾಡಿದ್ರೆ ಅಂದರೆ ಖಂಡಿತ ಯಾವುದೇ ಕಾರಣಕ್ಕೂ ನಿಮಗೆ ಕ್ಯಾನ್ವಾಸ್ ಅಲ್ಲಿ ಡಿಸೈನು ಹಾಳಾಗೋದಿಲ್ಲ. ಫಸ್ಟ್ನೇ ಬ್ಲೌಸೇ ನಿಮಗೆ ನೀಟಾಗಿ ಬರುತ್ತೆ. ಇದನ್ನು ನಾನು ಸ್ಟಿಚಿಂಗಲ್ಲಿ ಇದರದ್ದು ಸ್ಟಿಚಿಂಗ್ ವಿಡಿಯೋನು ಬೇಕು ಅನ್ನೋ ಹಾಗಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಸ್ಟಿಚಿಂಗ್ ವಿಡಿಯೋನ ಹಾಕಿ ಅಂತ. ನಾನು ಹಾಗಾದಾಗ ಇದರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.